ಪ್ರಿಯ ಸ್ನೇಹಿತರೆ, ನಿಮಗೆಲ್ಲ ಬಸವರಾಜ್ ಕುರಿಯರ್ ಮಾಡುವ ನಮಸ್ಕಾರಗಳು. ಕೇಂದ್ರದಲ್ಲಿ ಬಜೆಟ್ ಮಂಡನೆ ಆಯಿತು. ಬಜೆಟ್ನಾಗ ಪೆಟ್ರೋಲ್ ಡೀಸೆಲ್ ರೇಟ್ ಕಮ್ಮಿ ಆಕೈತೆ ಅಂತೇಳಿ ಭಾಳ ಮಂದಿ ರೈತರು ಆಶೆ ಇಟ್ಕೊಂಡಿದ್ರು. ರೈತರಷ್ಟೇ ಯಾಕೆ ಸಾಮಾನ್ಯ ಜನನೂ ಆಸೆ ಇಟ್ಕೊಂಡಿದ್ರು. ಬಟ್ ಅದೇನು ರೇಟ್ ಏನು ಕಮ್ಮಿ ಆಗಲಿಲ್ಲ. ಫಸ್ಟ್ ಟೈಮ್ ಮರಿಗಿರೋರು ಏನಂತ, ನಾವು ಸುಳ್ಳಾರ ಎತ್ತುಗಳನ್ನ ಮಾರಿದೀವಪ್ಪ, ಎತ್ತುಗಳು ಮಾರಲಿಲ್ಲ ಅಂದ್ರೆ ಈ ಪರಿಸ್ಥಿತಿ ನಮ್ಗೆ ಬರ್ತಿರ್ಲಿಲ್ಲ. ಯಾಕಂದರೆ ಈಗ ಡೀಸೆಲ 100 ರೂಪಾಯಿ ಸಮೀಪ ಬಂದುಬಿಟ್ಟೈತಿ. 600 700 800 ಹೇಳ್ತಾನೆ ತಾಸಿಗೆ. ನೇಗಿಲ ಹೊಡ್ಯಾಕೆ, ಹರಗಾಕ, ಬಿತ್ತಾಕ ಎಲ್ಲನೂ ಟ್ಯಾಕ್ಟ್ರನ್ನ ಯೂಸ್ ಮಾಡ್ತೀವಲ್ಲ, ಟ್ಯಾಕ್ಟ್ರನ್ನ ಯೂಸ್ ಮಾಡ್ತೀವಿ. ಅದಕ್ಕೆ ಅವ್ರಿಗೆ ಫಸ್ಟ್ ಟೈಮ್ ಅನಿಸ್ತಂತ ನಾವು ಎತ್ತುಗಳು ಮಾಡಿದ್ದು ತಪ್ಪಾತು ಅಂತ. ಇನ್ನು ಕೇಂದ್ರದಲ್ಲಿ ರೈತರ ಹೋರಾಟ ಇನ್ನು ತಾರ್ಕಿಕ ಅಂತಿಕೆ ಏನು ಬಂದಿಲ್ಲ. ಸರ್ಕಾರ ಕೂಡ ಕೃಷಿ ಕಾಯ್ದೆ ತಂದತ್ತಿರ್ತಂದು ಹಠ ಹಿಡ್ದೈತಿ. ಬೇಕಾದ್ರೆ 1-2 ವರ್ಷ 2 ವರ್ಷ ಮುಂದೆ ಓಡ್ತಾನೆ, ಖರೆ ಅದನ್ನು ರದ್ದು ಮಾಡೋಂಗಿಲ್ಲ ಅಂತ ಅವ್ರಂತಾರೆ. ರೈತರಂತೆ ನೀವು ರದ್ದು ಮಾಡಿದಾಗ ನಾವು ಧರಣಿಯಿಂದ ಹೇಳ್ತೀವಿ ಅಂತ ಹಠ ಹಿಡ್ದು ಕೂತಾರೋ. ಇದು ಅಕ್ಟೋಬರ್ ತನಕ ಹೋದರೂ ಸರಿ ನಾವು ಧರಣಿ ಕುಂಡ್ರಾಕ ತಯಾರಿದ್ದೀವಿ ಅಂಥೇಳಿ ರೈತರು ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಾರು. ಈ ಸರ್ಕಾರಕ್ಕಾದ್ರೆ ಭಾಳ ಜನರಿಗೆ ಬೇಡಾದ ಕಾಯ್ದೆಗಳನ್ನ ತರಕ್ಕೆ ಯಾಕೆ ಇಷ್ಟಪಡ್ತಿತ್ತು ಗೊತ್ತಾಗ್ತಾಯಿಲ್ಲ. ಹಂಗೆ ಭಾಳ ರೈತರು ಬೇಡನಾದ್ರು ಕೃಷಿ ಕಾಯ್ದೆ ರದ್ದು ಮಾಡ್ಬೋದಲ್ಲ. ಅದು ಎಷ್ಟೇ ಅದರಲ್ಲಿ ಪಾಸಿಟಿವ್ ಇರ್ಬೋದು ರೀ, ಎಷ್ಟೇ ಅದು ಧನಾತ್ಮಕ ಅಂಶ ಇರ್ಬೋದು. ಅವು ರೈತರಿಗೆ ಮತ್ತು ಅದರಿಂದ ಸಂಶಯ ಬಂದೈತೆ ಅಂದಮೇಲೆ ಅಂತ ಅದನ್ನು ತೆಗೆದು ಒಳ್ಳೆಯದಂತ ನಮ್ಗೆ ಅನ್ನಿಸ್ತೈತಿ. ಇಲ್ಲ ಮತ್ತೇನಾಕಂದ್ರೆ ಅವ್ರ ಕೃಷಿ ಕಾಯ್ದೆ ತಂದತ್ತಿರ್ತೀವಿ ಅಂದ್ರೆ ಎಲ್ಲೋ ಏನೋ ಸರ್ವಾಧಿಕಾರಿ ಕಡೆ ಸರ್ಕಾರ ಹೋಗಾತೈತೆ ಅಂತೇಳಿ ಅನ್ನಿಸ್ತೈತಿ ನಮಗೂ. ಬೇರೆ ಪಕ್ಷದವ್ರು ಏನೋ ಇದು ಮಾಡ್ಯಾರು, ಎಮರ್ಜೆನ್ಸಿ ಘೋಷಣೆ ಮಾಡೋದು ತಪ್ಪು ಮಾಡ್ಯಾರಂದ್ರೆ ಮತ್ತು ನಾವು ಅದನ್ನ ಮಾಡ್ರಿ ಅವ್ರಿಗೆ ನಮಗೇನಂತ ಉಳ್ತೈತಿ. ಹೌದಿಲ್ರಿ? ಎಸ್, ಇದು ಆ ಬಗ್ಗೆ ಮುಂದಿನ ಎಪಿಸೋಡ್ನಾಗ ಹೇಳ್ತೀವಿ. ಈಗ ಬೆಳಗಾವಿ ಜಿಲ್ಲಾ MP ಇಲೆಕ್ಷನ್ ಸಲುವಾಗಿ ನೋಟಿಫಿಕೇಷನ್ ಏನು ಹೊರಬಿದ್ದಿಲ್ಲ. ಅದಕ್ಕಂತೇಳಿ ಯಾವ ಪಕ್ಷಗಳು ತಮ್ಮ ಕ್ಯಾಂಡಿಡೇಟ್ಗಳನ್ನ ಘೋಷಣೆ ಮಾಡ್ಕೊಂಡಿಲ್ಲ. ಇರಲಿ, ದಿನ ಸುದ್ದಿನ ನೋಡ್ತಿರ್ತೀವಿ ನೀವು ಎಲ್ಲ. ಇದೊಂದು ಸಾರಿ ಸಾಹಿತ್ಯದ ಕಡೆಗೆ ಹೋಗೋಣ ಸ್ನೇಹಿತರೆ. ನಿಮಗೆ ಗೊತ್ತೈತಲ್ಲ ಭಾಳ ಪ್ರಸಿದ್ಧ ಗೀತೆ ಏನೈತೆ ಅಂತ ಹೇಳ್ರಿ. ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸರ್ತಿ ಬಂದು ಹೋಗವ, ಭಾರಿ ಜರದ ವಾರೀರು ಮಲ ಸುತ್ತಿಕೊಂಡವ, ತುಂಬ ಮಿಸಿ ತೀಡಿಕೋತ ಹುಬ್ಬ ಹಾರ್ಸಾವ. ನಾವೆಲ್ಲ ಸಂಗೀತಗಾರಲ್ಲ, ನಾವು ನುಡಿಗಳನ್ನು ಹೇಳಬಲ್ಲೇವೇ ವಿನ ಹಾಡಕ್ಕೆ ನಮಗೆ ಅದು ಬೇಕಲ್ರಿ. ಹಾಡ ಎಲ್ಲರಿಗೂ ಒಲಿಯಂಗಿಲ್ಲ, ಹಂಗೆ ಕವಿತೆನೂ ಎಲ್ಲರಿಗೂ ಒಲಿಯಂಗಿಲ್ಲ. ಹಾಡ್ಬೋದು, ಕವಿತಾ ರಚನೆ ಮಾಡ್ಬೋದು, ಹಾಡಕ್ಕೆ ಬರೋಂಗಿಲ್ಲ. ಹಂಗೆ ಆದಿದ್ರೆ ಇದಿಲ್ಲ, ಇದಿದ್ರೆ ಆದಿಲ್ಲ. ಇರಲಿ, ಈ ಹಾಡಿನೊಂದಿಗೆ ಗುಂಗುಡಿಸುವ ಈ ಗೀತೆ ಏನೈತಲ್ಲ, ಈ ಗೀತೆ ಕನ್ನಡ ನಾಡಿನ ಉದ್ದಗಲಕ್ಕೂ ಸುಮಾರು 3-4 ದಶಕಗಳ ಕಾಲ ಜನಮಾನಸದಲ್ಲಿದೆ ಬಿತ್ತಿದಂಗಾಗಿತ್ತು. ಕವಿ ಯಾರೆಂದು ತಿಳಿಯದೆ ಮುದುಕರಿಂದ ಹುಡುಗರಿಂದ ಹಿಡಿದ ಮಧ್ಯ ವಯಸ್ಸಿಗೆ ಹಿಡ್ಕೊಂಡ ಎಲ್ಲರೂ ಈ ಗೀತೆಯನ್ನು ಗುಣಗುಣಿಸುತ್ತನ ತಮ್ಮ ಹೊಲದಾಗಿನ ಕೆಲಸ ಕಾರ್ಯಗಳನ್ನು ಮುಗಿಸ್ತಿದ್ರು. ಅಂಥ ಮಹಾನ್ ಮೋಹಕ ಗೀತೆ ಜನಕ ಯಾರಂದ್ಕೊಂಡ್ರಿ? ನಿಮಗೂ ಏನು ಹೊಸದೇನಲ್ಲ, ನಿಮಗೂ ಗೊತ್ತೇ ಇದ್ದೈತೆ. ಅವರೇ ನಮ್ಮ ಅಂಬಿಕಾತನೆಯ ದತ್ತರವರು. ಕನ್ನಡ ಸಾಹಿತ್ಯಕ್ಕೆ 2ನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟವರು. 1ನೇ ಪ್ರಶಸ್ತಿ ಕುವೆಂಪು ಅವರು ತಂದು ಕೊಟ್ಟರು. ಅಂದರೆ 1ನೇ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವರು ತಂದು ಕೊಟ್ಟರು. 2ನೇ ಜ್ಞಾನಪೀಠ ಪ್ರಶಸ್ತಿ ಬೇಂದ್ರೆ ಅವ್ರು ತಂದು ಕೊಟ್ಟರು. ಸದ್ಯಕ್ಕೆ ಈಗ ನಮ್ಗೆ 6 ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದಾವೆ. ಇದು ಭಾರತೀಯ ಪ್ರಾದೇಶಿಕ ಭಾಷೆಗಳಲ್ಲಿ ಹೈಯೆಸ್ಟ್ ಪ್ರಶಸ್ತಿ ಪಡೆದಿರೋದು ಕನ್ನಡ ಭಾಷೆನೇ. ಇಲ್ಲಿ ಈ ಮಹಾನ್ ಕವಿ ಬಗ್ಗೆ ನಾ ಹೆಚ್ಚೇನು ಹೇಳೋದೈತಿ.
ಇವತ್ತಿನ ದಿನದಾಗ ತಮ್ಮ ಅಸ್ತಿತ್ವ ಉಳಿಸುವ ಸಂಬಂಧ ಕನ್ನಡ ಮರಾಠಿ ಭಾಷಿಕರ ತಮ್ಮನೊಳಗ ಒಬ್ಬರ ಮೇಲೆ ಒಬ್ಬರ ಕೆಸರು ಎರಚಾಡೋ ಸಮಯದಾಗ ಮರಾಠಿ ಮಣಿ ಭಾಷೆ ಇದ್ದರೂ ಮಹಾರಾಷ್ಟ್ರದಲ್ಲಿ ವಾಸಿಸಿದ್ರು ಕೂಡ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂಥ ಭಾವೈಕ್ಯದ ಮಹಾನ್ ಕವಿ ಡಾಕ್ಟರ್ ದ ರಾ ಬೇಂದ್ರೆ ಅವ್ರ ಬಗ್ಗೆ ಯಾರಿಗೆ ಗೊತ್ತಿಲ್ಲ? ಎಲ್ಲರಿಗೂ ಗೊತ್ತೈತೆ. ಅದರಲ್ಲೂ ಇಂದಿನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬಟನ್ ಹೊಡೆದ್ರೆ ಇಡೀ ಇತಿಹಾಸನ ಬಂದುಬಿಡ್ತೈತೆ. ಯಾರು ಗೊತ್ತಿಲ್ಲದವು ತಕ್ಷಣಕ್ಕೆ ಅದ್ರ ಬಗ್ಗೆ ಮಾಹಿತಿ ಪಡಿತಾನೆ. ಅದು ನಿಮಗೂ ಗೊತ್ತೈತೆ. ಅದರಲ್ಲೂ ಇಂದಿನ ಸೋಷಿಯಲ್ ಮೀಡಿಯಾದಾಗ ಯುವಕರ ಆದಿಗಳೆಲ್ಲ ಈ ಬೇಂದ್ರೆ ಹಾಡಿನ ಬಗ್ಗೆ ಭಾಳ ಸರ್ಚ್ ಮಾಡ್ಯಾರ. ಯಾಕೆ ಮಾಡ್ತಾರಂದ್ರೆ ಬೇಂದ್ರೆಯವರ ಕವಿತೆಗಳ ಯಾಕದ ಬೇರೆ ಸಾಹಿತಿಗಳಿಗಿಂತಲೂ ಬೇಂದ್ರೆಯವರ ಕವಿತೆಗಳು ಜೀವಂತ ಯಾಕದಾವಂದ್ರೆ ಅವು 50, 60, 70 ವರ್ಷ ಹಿಂದಿದ್ರೂ ಕೂಡ ಇವತ್ತಿಗೂ ನಿತ್ಯ ನೂತನ. ಹಾಡಿನ ಮಾಧುರ್ಯ ಹೆಂಗೈತಿ, ಸಾಹಿತ್ಯ ಹೆಂಗೈತಿ, ಒಳವರ್ಮ ಗಟ್ಟ್ಯದ. ಅದಕ್ಕೋಸ್ಕರ ಏನೈತದ ಅವತ್ತಿಗೂ ಜೀವಂತ ಐತಿ, ಇವತ್ತಿಗೂ ಜೀವಂತ ಐತಿ. ಹಳೆಯ ಕಾಲ ಹೊಸ ಕಾಲ ಮಿಕ್ಸಪ್ ಆಗಿ ಇನ್ನೊಂದು ಬೇರೆ ಕಾಲ ಬಂದರೂ ಅದಕ್ಕೂ ಅಡ್ಜಸ್ಟ್ ಆಗುವಂಥ ಅಂಥ ಜೀವನಾಮೃತ ಸಾಹಿತ್ಯ ಬೇಂದ್ರೆಯವರ ಕವಿತೆಗಳಲ್ಲಿದೆ. ಬಹುಶಃ ಬೇಂದ್ರೆಯವರ ಸಾಹಿತ್ಯದ ಪವರ್ಫುಲ್ನೆಸ್ ಏನೈತೆ, ಆ ಲಿಂಕ್ ಏನೈತಿ, ಆ ಲಿಂಕ್ನಿಂದ ಹಳೆದು ಹೊಸದು ಎಲ್ಲದರ ಮಧ್ಯೆ ಮುಂದೊಂದು 1000 ವರ್ಷ ಬಂದರೂ ಕೂಡ ಅವರ ಅದೇ ಲಿಂಕಿನಿಂದ ಜೀವಂತವಾಗಿರ್ತಾರಂತ ಹೇಳ್ಬೋದು. ಜೀವಂತವಾಗಿರಬಲ್ಲರು ಎಂದು ನಾವೆಲ್ಲ ಹೇಳ್ಬೋದು. ಇಷ್ಟೆಲ್ಲ ಪೀಠಿಕೆ ಯಾಕೆ ಹಾಕತ್ತೀನಿ ಅಂದ್ರೆ, ಮೊನ್ನೆ ಧಾರವಾಡಕ್ಕೆ ಹೋಗಿದ್ದೆ. ಅದ್ರಾಗ ನಮ್ಮ ಕುಟುಂಬ ಸಮೇತ ನಾವು ಹೋಗಿದ್ವಿ. ಆವಾಗಲ್ಲೇ ನಮಗೂ ಧಾರವಾಡಕ್ಕೆ ನಮಗೂ ಸ್ವಲ್ಪ ಒಂದು 10-15 ವರ್ಷದ ನಂಟೈತೆ. ಅಲ್ಲಿ ಎಜುಕೇಷನ್, ಅಲ್ಲಿ ಇಡೋದು ಹೋಗೋದು ಬರೋದು, ಸಪ್ತಾಪರ್ವಾಮಿ ನಂಟ, ಹಾಸ್ಟೆಲ್ ನಂಟ ಎಲ್ಲ ಆಯ್ತು ನಮ್ಗೆ. ಇಷ್ಟು ಸಾರಿ ಹೋಗಿ ಬರ್ತಾ ಇದ್ರು ಕೂಡ ಬೇಂದ್ರೆ ಭವನಕ್ಕೆ ನಾವು ಹೋಗಿರಲಿಲ್ಲ. ಬೇಂದ್ರೆ ಅವ್ರ ಭವನದಾಗ ಏನು ಮಾಡ್ಯಾರು, ಬೇಂದ್ರೆ ಅವ್ರ ನೆನಪಿಗೋಸ್ಕರ ಏನೇನು ಇಟ್ಟಾರು, ಅವ್ರ ನೆನಪನ್ನು ಹೆಂಗೆ ತರ್ತಾರೋ ಅನ್ನೋದನ್ನು ನೋಡೋ ಕೂತಲ್ಲಿ ನಮಗೂ ಇತ್ತು. ಆ ಹಿನ್ನೆಲೆ ಒಳಗೆ ಅವತ್ತು ನಾವು ಬೇಂದ್ರೆ ಭವನಕ್ಕೆ ಹೋದಿವಿ. ಅಂದ್ರೆ ಸಾಧನಕೆರೆಯಲ್ಲಿ ಬೇಂದ್ರೆ ಭವನ ಐತಿ, ಅಲ್ಲಿ ಹೋಗಿದ್ದೀವಿ. ಕಾಕ್ತಾಳೆ ಅಂದ್ರೆ ಅವತ್ತು ದ ರಾ ಬೇಂದ್ರೆ ಅವರ 125ನೇ ಜನ್ಮ ದಿನೋತ್ಸವ ಇತ್ತು. ಅಂದರೆ ಬೇಂದ್ರೆ ಅವರು 1896 ಜನವರಿ 31ರಂದು ಧಾರವಾಡದಾಗ ಜನಿಸಿದ್ರು. ಅವರು ಅದಕ್ಕೋಸ್ಕರ ಜಯಂತ್ಯುತ್ಸವನ ಆಚರಿಸಾತಿದ್ರು ಬೇಂದ್ರೆ ಭವನದಾಗ. ಅಲ್ಲೆಲ್ಲ ಸ್ವಲ್ಪ ಸಡಗರಿತ್ತು. ಇದೇ ಕಾಲಕ್ಕೆ ಅಂಬಿಕಾದನದ ಈ ದ ರಾ ಬೇಂದ್ರೆಯವರ ಟ್ರಸ್ಟ್ ಏನೈತಲ್ಲ, ಸ್ಮಾರಕ ಟ್ರಸ್ಟ್, ಅವರು ವರ್ಷಕ್ಕೊಮ್ಮೆ ಪ್ರಶಸ್ತಿ ಅಂಬಿಕಾತನೇ ದತ್ತರ ಹೆಸರ ಮೇಲೆ ಒಂದು ಪ್ರಶಸ್ತಿ ಕೊಟ್ಕೋತ ಬಂದಾರು. ಈ ವರ್ಷದ ಪ್ರಶಸ್ತಿನೂ ಕನ್ನಡದ ಖ್ಯಾತ ನಾಟಕಕಾರ, ಕವಿ, ವಿಮರ್ಶಕ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅವರಿಗೆ ಘೋಷಣೆ ಆಗಿತ್ತು. ಆ ಪ್ರಶಸ್ತಿನೂ ಇವತ್ತು ಪ್ರದಾನ ಮಾಡೋರಿದ್ದರು. ಅಂದರೆ ಇವತ್ತಂದ್ರೆ ಅವತ್ತು ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂಥೇಳಿ ನಾನು ನಿಂತ್ಕೊಂಡು ಆ ಪ್ರದಾನ ಮಾಡೋ ಸಭೆಗೂ ನಾ ಸಾಕ್ಷಿಯಾಗಿ ಅಂತ ಮೇಲೆ ಭವನ ಬೇಂದ್ರೆ ಭವನದಲ್ಲಿ ಅವ್ರ ನೆನಪಿಗೋಸ್ಕರ ಏನಿಟ್ಟಾರ ಅನ್ನೋದನ್ನು ಎಲ್ಲ ನೋಡ್ಕೊಂಡು ಅದನ್ನೆಲ್ಲ ನಿಮ್ಗೆ ತೋರಿಸೋ ಇಚ್ಛೆಯಿಂದ ಇವತ್ತು ಸಾಹಿತ್ಯದ ಕಡೆ ನಮ್ಮ ಪಯಣ ಅಂಥೇಳಿ ನಿಮ್ಗೆ ಹೇಳಿದ್ದು. ಸ್ನೇಹಿತರೆ, ಬರ್ರಿ ಹೋಗೋಣ, ಎಲ್ಲ ನೋಡೋಣ. ಥ್ಯಾಂಕ್ ಯು. ಸ್ನೇಹಿತರೆ, ಧಾರವಾಡದ ಸಾಧನಕೇರಿ ಬಸ್ ಸ್ಟ್ಯಾಂಡ್ ಇದು. ಬಸ್ ಸ್ಟ್ಯಾಂಡದ ಬಾಜುಕನ ದ ರಾ ಬೇಂದ್ರೆ ಅವರ ನಿವಾಸ ಅದ. ಒಂದು ಹಳೆಯ ಕಾಲದ ನಿವಾಸ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದ ರಾ ಬೇಂದ್ರೆ ನಿವಾಸ. ಈಗಿಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಯಾಕಂದರೆ ಸ್ಮಾರಕವನ್ನು ಉಳಿಸುವ ನಿಟ್ಟಿನೊಳಗೆ ಸರ್ಕಾರ ಇಂಥ ನಿಯಮವನ್ನು ಜಾರಿಗೊಳಿಸೈತಿ. ನೋಡ್ರಲ್ಲ, ಆಗಿನ ಕಾಲ ಬಾಗಿಲುಗಳು ಎಷ್ಟು ಗಟ್ಟಿಮುಟ್ಟಾಗಿದ್ದು. ಆ ಬಾಗಿಲ ಮೇಲೆ ಆ ತಂತಿ ಅಕ್ಷರದಾಗ ಬರ್ತೈತೆ ನೋಡ್ರಿ, ಸಾಧನಕೇರಿ ಧಾರವಾಡ 58008 ಅಂತ. ಸ್ಥಾಪನೆ
24/11/1981. ಅಂದರೆ ದ.ರಾ ಬೇಂದ್ರೆಯವರು ತಮ್ಮ ನಿವೃತ್ತ ಜೀವನವನ್ನು ಇದೇ ನಿವಾಸದಲ್ಲಿ ಕಳೆದರು. ಅವರಿಗೆ ಜ್ಞಾನಪೀಠ ಪ್ರಶಸ್ತಿನೂ ಇದೇ ನಿವಾಸದಾಗಿದ್ದಾಗನ ಬಂದಿತ್ತು. ಕಾರ್ಯಕ್ರಮದಲ್ಲಿ ಬೇಂದ್ರೆಯವರ ವಿರಚಿತ ಕವಿತೆಯನ್ನು ಗಾಯಕರೊಬ್ಬರು ಭಾಳ ಸುಶ್ರಾವವಾಗಿ ಹಾಡ್ತಾ ಇದ್ದಾರೆ ನೋಡಿ. ನಿವಾಸದ ಬೋರ್ಡದೊಳಗಿನ ಅಕ್ಷರ ನೋಡಿ. ವಿಶ್ವದೊಳ ನುಡಿಯಾಗಿ ಕನ್ನಡಿಸುತ್ತಿಹ ನಿಲ್ಲಿ ಅಂಬಿಕಾತನಯ ದತ್ತ ಅಂತ. ಇದು ಬೇಂದ್ರೆ ಭವನ. ಸುಂದರವಾದ ರಂಗೋಲಿಯನ್ನು ಅಭಿಮಾನಿಗಳು ಹಾಕಿದ್ದಾರೆ. ಅಲ್ಲೇ ಪುಸ್ತಕದ ಅಂಗಡಿನೂ ಇಟ್ಟಿದ್ದಾರೆ. ಇವತ್ತು ಬೇಂದ್ರೆಯವರು 125ನೇ ಜನ್ಮದಿನೋತ್ಸವ. ಅವರು ಜನವರಿ 31, 1896ರಲ್ಲಿ ಇದೇ ಧಾರವಾಡದಾಗ ಜನಿಸಿದ್ರು ನೋಡ್ರಿ. ಬೇಂದ್ರೆಯವರ ಭಾವಚಿತ್ರವನ್ನು ಕಲಾವಿದರು ರಂಗೋಲಿಯಲ್ಲಿ ಬಿಡಿಸಿದ್ದಾರೆ. ಇದು ಪುಸ್ತಕ ಮಳಿಗೆ. ಈ ಕಾರ್ಯಕ್ರಮಕ್ಕೆ ಬಂದ ಅಭಿಮಾನಿಗಳು ಪುಸ್ತಕವನ್ನು ಖರೀದಿಸಲಿ ಅಂಥೇಳಿ ಇವತ್ತಿನ ಮೊಬೈಲ್ ಯುಗದಾಗೂ ಪುಸ್ತಕ ಓದೋರ ಸಂಖ್ಯೆ ಕಡಿಮೆ ಏನಾಗಿಲ್ಲ, ಇನ್ನು ಹೆಚ್ಚಾಗ್ತಾನೆ ಬಂದೈತಿ. ಯಾಕಂದರೆ ಮೊಬೈಲಾಗ ವಾಟ್ಸಪ್ಪು ಫೇಸ್ಬುಕ್ಕು ನೋಡಿ ಬೇಸರದಾಗ ಪುಸ್ತಕ ಕಡೆ ಮನಸ್ಸು ವಾಲ್ತೈತೆ ಅನ್ನೋದು ಇವತ್ತಿನ ಆಧುನಿಕ ಯುವಕರು ಭಾಳ ಯೂಸ್ ಮಾಡಿದವರ ಹೇಳ್ತಾರೆ. ಇದು ಬೇಂದ್ರೆ ಭವನ. ಮಾನ್ಯ ಎಂ ವೀರಪ್ಪ ಮೊಯ್ಲಿಯವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾಗ ಈ ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಜರುಗೈತಿ. ಈಗ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅವರು ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅಂತ, ಕನ್ನಡ ಸಾಹಿತ್ಯದಲ್ಲಿ ಖ್ಯಾತ ನಾಟಕಕಾರರು, ಕವಿಗಳು, ವಿಮರ್ಶಕರು. ಅವರಿಗೆ ಡಾಕ್ಟರ್ ದ.ರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ನವರು ಕೊಡಮಾಡುವ ವರ್ಷದ ಅಂಬಿಕಾತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿ ಘೋಷಣೆ ಆಗೈತಿ. ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅಂದರೆ ಯಾರಂತೇಳಿ ನಿಮಗೆ ಬಹುಶಃ ಒಮ್ಮೆಲೆ ಗೊತ್ತಾಗಲಿಕ್ಕಿಲ್ಲ. ನೆನಪು ಮಾಡಿಕೊಡ್ರಿ. ಈಗ 2.5 ದಶಕಗಳ ಹಿಂದೆ ಬಸವಣ್ಣನವ್ರ ಬಗ್ಗೆ ಭಾಳ ಕೆಟ್ಟದ್ದಾಗಿ ಚಿತ್ರಿಸಿದ್ದಾರಂತ ಮಹಾಚೈತ್ರ ಎಂಬ ನಾಟಕ ಹೆಸರು ಕೇಳಿರಲ್ಲ. ಆ ನಾಟಕದ ಕೃತಿ ವಿರುದ್ಧ ಈ ರಾಷ್ಟ್ರೀಯ ಬಸವದಳದ ಮಾತಿಮಾದಿಯವರ ನೇತೃತ್ವದಾಗ ಲಿಂಗಾಯತ್ ಸಮುದಾಯ ಭಾಳ ದೊಡ್ಡ ಮಟ್ಟದಾಗ ಹೋರಾಟ ಮಾಡಿತ್ತು. ಈ ಹೋರಾಟಗಾರ ಒತ್ತಡ ಎಷ್ಟಿತ್ತಂದ್ರೆ ಈ ಒತ್ತಾಯಕ್ಕೆ ಮಣಿದ ಅವತ್ತಿನ ಸರ್ಕಾರ ಈ ನಾಟಕನ ನಿಷೇಧ ಮಾಡಿತ್ತು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಈ ಮಹಾಚೈತ್ರ ನಾಟಕವನ್ನು ಪಠ್ಯಕ್ರಮ ಹಾಕ್ಕೊಂಡಿತ್ತು. ಈ ಹೋರಾಟದಿಂದ ಅದು ಒತ್ತಾಯಕ್ಕೆ ಮಣಿದ ಪಠ್ಯಕ್ರಮದಿಂದ ಈ ಮಹಾಚೈತ್ರ ನಾಟಕವನ್ನು ತೆಗೆದುಹಾಕಿತ್ತು. ಇಂಥ ಸಮಾಜದಲ್ಲಿ ಅಂಥದ್ದೊಂದು ಸಂಚಲನ ಸೃಷ್ಟಿ ಮಾಡಿದಂಥ ಆ ಮಹಾಚೈತ್ರ ಕೃತಿ ರಚನಾಕಾರನ ಈ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅವರು. ಈ ವಿವಾದ ಏನು ಜೋರಾತಲ್ಲ, ಅದರಿಂದ ಅವ್ರಿಗೇನೇನು ಕೆಡಕಾಗಲಿಲ್ಲ. ಅದರಿಂದ ಆ ಕೃತಿ ಇಂಗ್ಲೀಷ್ಗೆ, ಜರ್ಮನಿಗೆ, ಫ್ರೆಂಚಿಗೆ, ಎಲ್ಲ ಭಾರತದ ಎಲ್ಲ ಭಾಷಾಂತರಗೊಂಡಿತ್ತು. ಅವರು ದೊಡ್ಡ ಮಟ್ಟದಾಗ ಹೆಸರು ತಂದು ಕೊಟ್ಟಿತ್ತು. ಕನ್ನಡದ ಅನುಭವ ಸಾಹಿತ್ಯ ಪರಂಪರೆ, ವಚನ ಸಾಹಿತ್ಯ, ಭಕ್ತಿ ಸಾಹಿತ್ಯ, ದಾಸ ಸಾಹಿತ್ಯ, ಸೂಫಿ ಸಂತರ ಸಾಹಿತ್ಯಗಳ ಬಗ್ಗೆ ಆಳವಾದ ಅಧ್ಯಯನ ಮಾಡಿದಂಥ ಶಿವಪ್ರಕಾಶ್ ಅವರು ತಮ್ಮ ಸಾಹಿತ್ಯಗಳಲ್ಲಿ ಮಹಾಚೈತ್ರ ಅಂತ ನಾಟಕವನ್ನು ಹಿಡ್ಕೊಂಡ ಹಲವಾರು ಪ್ರಸಿದ್ಧ ನಾಟಕಗಳನ್ನು ಬರೆದಿದ್ದಾರೆ.
ಯಾಕಂದ್ರೆ ಭಾಳ ಅಭ್ಯಾಸ ಮಾಡಿದವ್ರಿಗೆ ಭಾಳ ಹೆಚ್ಚೆಚ್ಚು ವಿಮರ್ಶಾತ್ಮಕ ಸಾಹಿತ್ಯನ ಬರೆಯೋಕ್ಕೆ ಬರ್ತೈತೆ ಅಂಥೇಳಿ ಭಾಳ ಮಂದಿ ಸಾಹಿತ್ಯಗಳು ತೋರಿಸ್ಕೊಟ್ಟಿದ್ದಾರೆ ಅದನ್ನು. ಅದರಲ್ಲಿ ಇವರು ಒಬ್ಬರು. ಮತ್ತು ಇವರಿಗೆ ಹಲವಾರು ಪ್ರಶಸ್ತಿಗಳು ಹುಡುಕೊಂಡು ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕುವೆಂಪು ಭಾಷಾ ಭಾರತಿ ಪ್ರಶಸ್ತಿ, ಮರಾಠಿ ಸಾಹಿತ್ಯದಾಗ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂಥ ಹಿರಿಯ ಸಾಹಿತಿ ಕುಸುಮಾಗ್ರಜ ಹೆಸರಲ್ಲಿ ಕೊಡಮಾಡುವ ಕುಸುಮಾಗ್ರಜ ರಾಷ್ಟ್ರೀಯ ಪ್ರಶಸ್ತಿ, ದುಬೈನ ಧ್ವನಿ ಪ್ರತಿಷ್ಠಾನ ಕೊಡ್ತಕ್ಕಂಥ ಶ್ರೀರಂಗ ಅಂತಾರಾಷ್ಟ್ರೀಯ ಪ್ರಶಸ್ತಿ ಎಲ್ಲ ಅವ್ರಿಗೆ ದೊರಕಿದಾವು. ಈಗ ವರಕವಿ ಡಾಕ್ಟರ್ ದ ರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಕೊಡಮಾಡುವ ಅಂಬಿಕಾ ತನಯ ದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವ್ರಿಗೊಂದು ಅಭಿನಂದನೆ ಹೇಳೋಣ. ಸ್ನೇಹಿತರೆ, ಇದಿಷ್ಟು ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶ್ ಅವರ ಪರಿಚಯ. ಈಗ ಪರಿಚಯ ಸಾಕು ಅಂದ್ಕೊತೀನಿ. ಈಗ ವೇದಿಕೆ ಮೇಲೆ ಮಾತನಾಡಲು ಆರಂಭಿಸಿದವರು ಈ ಡಾಕ್ಟರ್ ದ ರಾ ಬೇಂದ್ರೆ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರಾಗಿರುವ ಡಾಕ್ಟರ್ ಹಿರೇಮಠ ಅವರು. ಜನ ಬಂದಿರತಕ್ಕಂಥವರು ಡಾಕ್ಟರ್ ಗೋಪಾಲ್ ಮರಿಗುದ್ದಿ, ಡಾಕ್ಟರ್ ಶಿವಾನಂದ ಕೆಳಗಂದಿನಿ ಶಿವಮೊಗ್ಗ ವಿಶ್ವವಿದ್ಯಾನಿಲಯ, ತಾರಣಿ ಶುಭದಾಯಿನಿ ಅನ್ನುವಂಥವರು. ಈ 3 ಜನರು ಸೇರಿ ಇಂದು ಈ ವರ್ಷದ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥ ಡಾಕ್ಟರ್ ಎಚ್.ಎಸ್. ಶಿವಪ್ರಕಾಶರನ್ನ ಏನವರು ಆಯ್ಕೆ ಮಾಡಿ ಅದನ್ನ ಕೊಟ್ಟರು. ಅದು ನಿಜವಾಗ್ಲೂ ಅತ್ಯಂತ ಸಮರ್ಥವಾಗಿರ್ತಕ್ಕಂಥ ಒಬ್ಬ ಕವಿಯನ್ನ, ಯಾವ ರೀತಿಯಲ್ಲಿ ಬೇಂದ್ರೆಯವರು ಸಮಗ್ರವಾಗಿರ್ತಕ್ಕಂಥ ಕನ್ನಡ ಸಾಹಿತ್ಯವನ್ನ, ವಿಶ್ವ ಸಾಹಿತ್ಯವನ್ನ, ಭಾರತೀಯ ಸಾಹಿತ್ಯವನ್ನ ಅಧ್ಯಯನವನ್ನು ಮಾಡಿಕೊಂಡು ಅದೇ ಹಿನ್ನೆಲೆಯಲ್ಲಿ ದೇಶವನ್ನು ಸುತ್ತಿ ಕೋಶವನ್ನು ಓದಿ ಸಮಗ್ರವಾಗಿರ್ತಕ್ಕಂಥ ಎಲ್ಲ ಸಂಸ್ಕೃತ ಸಾಹಿತ್ಯ ಇರಬಹುದು, ಭಾರತೀಯ ಎಲ್ಲ ಭಾಷೆಗಳು ಅಂದ್ರೆ ನಿಮಗೆ ತಮಿಳು, ತೆಲುಗು, ಬಂಗಾಳಿ, ಉರ್ದು, ಕನ್ನಡ, ಸಂಸ್ಕೃತ ಎಲ್ಲ ಭಾಷೆಗಳನ್ನು ಸಮಗ್ರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾದ ಎಚ್.ಎಸ್. ಶಿವಪ್ರಕಾಶರು. ಅವರ ಹೆಸರಿಗೆ ಏನ್ ಹೇಳ್ತಾ ಇದೆ ಅಂದ್ರೆ ಶಿವನ ಪ್ರಕಾಶ. ಅದು ಆ ಶಿವನ ಪ್ರಕಾಶವನ್ನ ಬೇಂದ್ರೆಯವರು ಯಾವ ರೀತಿಯಲ್ಲಿ ಆ ಒಂದು ದತ್ತ ಪ್ರಕಾಶವನ್ನ ನಮಗೆಲ್ಲ ಒಂದು ಜನಪದ ಸಾಹಿತ್ಯದ ಮುಖಾಂತರವಾಗಿ ವಿಶ್ವ ಸಾಹಿತ್ಯವನ್ನ ಕಟ್ಟಿಕೊಟ್ರು. ಅದೇ ಹಿನ್ನೆಲೆಯಲ್ಲಿ ಅಂಥ ಒಬ್ಬ ಬೇಂದ್ರೆಯವರ ಒಂದು ಸೂತ್ರವನ್ನೇ ತಮ್ಮ ಒಂದು ಸಾಹಿತ್ಯದ ಸೂತ್ರವನ್ನಾಗಿ ಇಟ್ಟುಕೊಂಡು ಏನು ಕಟ್ಟಿಕೊಟ್ರು ಅಂಥವರಿಗೆ ಇವತ್ತಿನ ಈ ಪ್ರಶಸ್ತಿ ಬಂದಿರುವಂತದ್ದು ನಿಜಕ್ಕೂ ನಮಗೆ ಎಲ್ಲರಿಗೂ ಕನ್ನಡಿಗರಿಗೆ ಅದು ಹೆಮ್ಮೆಯ ವಿಚಾರ ಅನ್ನುವಂಥ ಮಾತುಗಳನ್ನು ಹೇಳೋದಕ್ಕೆ ಕೆಲಸವನ್ನ ಈ ಸಂಸ್ಥೆ ಮಾಡಿಕೊಂಡು ಬಂದಿದೆ. ನಿಜವಾಗಲೂ ಆಯ್ಕೆ ಸಮಿತಿಗೆ ನಾನು ಉಪಕೃತನಾಗಿದ್ದೇನೆ. ಯಾಕಂದ್ರೆ ಅಂತ ಆಯ್ಕೆಯೂ ಕೂಡ ಏನಿರ್ತದೆ ಅಂದ್ರೆ ಎಲ್ಲರನ್ನೂ ಮೆಚ್ಚಿಸಬೇಕಾಗಿರ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥ ವಿಷಯವಾಗಿರ್ತದೆ. ಒಂದು ಪ್ರಶಸ್ತಿ ಕೊಡಬೇಕಾದ್ರೆ ಎಲ್ಲೋ ದುಂಬಾಲು ಬಿದ್ದುಕೊಂಡು ಇಂಥವ್ರಿಗೆ ಸಿಗ್ಬೇಕು, ಹೀಗೆ ಮಾಡ್ಬೇಕು, ವಸೂಲಿ ಹಂಚಿಕೊಂಡು ಸಂದರ್ಭದಲ್ಲಿ ನಾನು ಬರ್ತಕ್ಕಂಥವ್ರಿಗೆ ಹೇಳೋದೇನಂದ್ರೆ ನಿಮ್ಗೆ ಯಾವ ಮಿತಿಯೂ ಇರೋದಿಲ್ಲ. ನೀವು ಆಯ್ಕೆ ಮಾಡತಕ್ಕಂಥ ಏನು ವ್ಯಕ್ತಿಗಳಿದ್ದಾರೆ ಅದು ಜನ ಮೆಚ್ಚಬೇಕು, ನಾಡು ಮೆಚ್ಚಬೇಕು, ಅಂತ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು ಅನ್ನುವಂತ ಅಷ್ಟು ವಿಚಾರವನ್ನ ನಾವು ಹೇಳ್ತೀವಿ ಹೊರತಾಗಿ ಬೇರೇನೂ ವಿಚಾರವನ್ನು ಹೇಳದೆ ಆಯ್ಕೆ ಸಮಿತಿ ಸರ್ಕಾರದ ನಿಯಮಕ್ಕೆ ಅನುಗುಣವಾಗಿ ಒಬ್ಬ ಮಹಿಳೆ ಇರಬೇಕು, ಒಬ್ಬ ಸಾಮಾಜಿಕ ನ್ಯಾಯದ ರೀತಿಯಲ್ಲಿ ಒಬ್ಬ SC ST ಇರಬೇಕು ಮತ್ತು ಒಬ್ಬ ಜನರಲ್ ಮೆರಿಟ್ ಇರಬೇಕು ಅಂತ ಈ ಸಾಮಾಜಿಕ ನ್ಯಾಯವನ್ನೇ ಇಟ್ಟುಕೊಂಡು ನಾನು ಏನು ಈ 3 ವರ್ಷ ಆಯ್ತು ಬಂದು ಆ ಹಿನ್ನೆಲೆಯಲ್ಲಿ ಈ ಒಂದು ಟ್ರಸ್ಟ್ ಅನ್ನ ಮುನ್ನಡೆಸಿಕೊಂಡು ಬಂದು ಆಯ್ಕೆ ಮಾಡಿರ್ತಕ್ಕಂಥವ್ರು ಏನು ನನ್ನ 3 ವರ್ಷದ ಅವಧಿಯಲ್ಲಿ ಏನಿದೆ ಅಂತ ಹೇಳಿದ್ರೆ ಎಲ್ಲರೂ ಒಳ್ಳೆಯ ಕವಿಗಳನ್ನ ಮತ್ತು ಕಾದಂಬರಿಕಾರರನ್ನ ಕಳೆದ ವರ್ಷ ಮತ್ತು ನಿಸಾರ್ ಅಹಮದ್ ಅವರಿಗೆ, ಶಿದ್ಲಿಂಗ್ ಪಟ್ನಶ್ ಶೆಟ್ಟರಿಗೆ ಬಹುಶಃ ಅಂತ ಒಂದು ಮತ್ತು ಅದಕ್ಕಿಂತ ಪ್ರಪ್ರಥಮವಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕಮಿಟಿಯಲ್ಲಿ ರಂಜಾನ್ ದರ್ಗಾ ಅವರು ಬಂದಿದ್ರು. ಸಿದ್ದಪ್ಪ ಬಿದಿರಿ ಅನ್ನುವಂತ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅವನ ಸಾಹಿತ್ಯವನ್ನ ಗುರುತಿಸಿ ಪ್ರಶಸ್ತಿಯನ್ನು ಕೊಟ್ಟರು. ಅಂದ್ರೆ ಅದು ಎಲ್ಲವೂ ಏನಿದೆ ಅಂತ ಹೇಳಿದ್ರೆ ನಿಜವಾಗಲೂ ಬೇಂದ್ರೆಯವರಿಗೆ ಅದು ಆತ್ಮಕ್ಕೆ ತೃಪ್ತಿಯನ್ನು ತಂದಿದೆ ಅನ್ನೋದು. ಯಾಕಂದ್ರೆ ಸಿದ್ದಪ್ಪ ಬಿದಿರಿ ಓದಕ್ ಬರೆಯೋದಿಲ್ಲ, ಬರೆಯಕ್ ಬರೋದಿಲ್ಲ. ಒಬ್ಬ ಬರಹಗಾರನ ಇಟ್ಟುಕೊಂಡು 2,000 ಪುಟಗಳ ಸಾವಿರ ಪುಟಗಳ 2 ಕವನ ಸಂಕಲನಗಳನ್ನು ಅವನು ಪ್ರಕಟ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಲ್ಲಿರ್ತಕ್ಕಂಥ ಆಶು ಕವಿತ್ವ ಶಕ್ತಿ ಎಷ್ಟು ಅದ್ಭುತವಾಗಿತ್ತು ಅನ್ನುವಂಥದ್ದನ್ನ ಬಂದಿರತಕ್ಕಂಥವ್ರು ಗುರುತಿಸಿಕೊಟ್ಟರಲ್ಲ. ಸ್ನೇಹಿತರೆ, ಇದಿಷ್ಟು ಸಂವಾದ ಕಾರ್ಯಕ್ರಮ ಆಯಿತು. ಸಾಯಂಕಾಲ 5 ಗಂಟೆಗೆ ಎಚ್.ಎಸ್. ಶಿವಪ್ರಕಾಶ್ ಅವರಿಗೆ
ದ ರಾ ಬೇಂದ್ರೆಯವರ ಹೆಸರಿನ ಮೇಲೆ ಕೊಡಮಾಡ್ತಕ್ಕಂಥ ಅಂಬಿಕಾತನ ರಾಷ್ಟ್ರೀಯ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು. ಸ್ನೇಹಿತರೆ, ಪ್ರಶಸ್ತಿ ಸಮಾರಂಭವನ್ನು ನೋಡಿದ್ದಾಯಿತು. ಇನ್ನು ಮೇಲೆ ಬೇಂದ್ರೆ ಭವನದ ಮೇಲೆ ಬೇಂದ್ರೆಯವರ ನೆನಪುಗಳನ್ನು ಯಾವ ರೀತಿ ಜೋಡಿಸಿಟ್ಟಾರು, ಹೆಂಗೆ ಮಾಡ್ಯಾರು ಅನ್ನೋದನ್ನು ತೋರಿಸ್ಕೊಂಡು ಬರ್ತಾನೆ. ಬರ್ರಿ, ಇದನ್ನು ಯಾಕೆ ನಾವು ತೋರಿಸ್ತೀವಿ ಅಂದ್ರೆ, ಭಾಳ ದೂರದಿಂದ ಜನ ಬೇಂದ್ರೆಯವ್ರ ಮೇಲೆ ಭಕ್ತಿ ಭಾವ ಇಟ್ಟಿರ್ತಾರೋ, ಅವ್ರಿಗೆ ಬಂದು ನೋಡೋಕೆ ಆಗೋದಿಲ್ಲ. ಅದಕ್ಕೆ ನಾವು ನಮ್ಮ ವಾಹಿನಿ ಮೂಲಕ ಅವರಿಗೆ ತೋರಿಸೋ ಪ್ರಯತ್ನ ಮಾಡ್ತಿದ್ದೀವಿ. ಬನ್ನಿ ಸ್ನೇಹಿತರೆ, ಇದು ಬೇಂದ್ರೆಯವರ ದೊಡ್ಡ ಭಾವಚಿತ್ರ. ಬೇಂದ್ರೆಯವರು ಇವತ್ತಿಗೂ ಕೂಡ ಜೀವಂತವಾಗಿದ್ದಾರಂದ್ರೆ ಅದಕ್ಕೆ ಕಾರಣ ಅವರ ಕವಿಗಳು ಇವತ್ತು ಹೇಳ್ತಾರೆ, ಬೇಂದ್ರೆಯವರು ಯಾವ ರೀತಿ ಅಕ್ಷರಗಳನ್ನು ಸಾಹಿತ್ಯಗಳನ್ನು ಬಳಸಿದ್ರಲ್ಲ, ಅಂಥ ಸಾಹಿತ್ಯಗಳನ್ನ ಬಳಸೋಕೆ ನಮಗೆ ಸಾಧ್ಯ ಆಗ್ತಾನೇ ಇಲ್ಲ. ನಾವೆಲ್ಲ ತಿನ್ಕಾಡ್ಬೇಕಾಕೈತಿ. ಬಟ್ ಅವ್ರು ಎಷ್ಟು ಸರಳವಾಗಿ ಬರ್ತಿದ್ರು, ಏನು ಕತೆ ಅದು ಅವರ ಪ್ರೌಢಿಮೆ, ಅವರ ಶಾಣೆತನ. ಅದು ಎಲ್ಲರಿಗೂ ಹೆಂಗೆ ಬರ್ತೈತೆ ರೀ, ಬರುವುದಲ್ಲ. ಬೇಂದ್ರೆನೇ ಅವರು, ಅದಕ್ಕೆ ವರ ಕವಿ ಅಂತೇಳಿ ಹೆಸರು ಪಡ್ಕೊಂಡವರು. ನೋಡ್ರಿ, ಕನ್ನಡದ ಹೆಸರಾಂತ ಸಾಹಿತಿ ಡಾಕ್ಟರ್ ಕೆ ಶಿವರಾಮ್ ಕಾರಂತರೊಂದಿಗೆ ಡಾಕ್ಟರ್ ದ ರಾ ಬೇಂದ್ರೆಯವರು ರೂಮಾಲಿನಲ್ಲಿ ಮಿಂಚುತ್ತಿರುವ ಅಜ್ಜ. ನಮಸ್ಕಾರ ಕನ್ನಡಿಗರೇ. ಹಸನ್ಮುಖಿ ತಾತ. ಎಲ್ಲೋ ಏನು ಎಡವಟ್ಟಾಗಿದೆ. ಇಂಥ ಅಮೂಲ್ಯವಾದ ಸ್ಮರಣೀಯ ಚಿತ್ರಗಳು, ಒಂದೊಂದು ಚಿತ್ರ ಹಿಂದೆ ಒಂದೊಂದು ಕಥೆನೇ ಅಡಗಿದೆ. ಕನ್ನಡ ಕುಲ ಪುರೋಹಿತ ಆಲೂರು ವೆಂಕಟರಾವ್ BM ಶ್ರೀಕಂಠಯ್ಯರೊಂದಿಗೆ ಬೇಂದ್ರೆಯವರು. ಆಕಾಶವಾಣಿ ಬೇಂದ್ರೆ. ಹುಟ್ಟಿನೊಂದಿಗೆ ಕವಿತೆ ವಾಚಿಸುತ್ತಿರುವ ತಾತ ಬೇಂದ್ರೆ.
ಸ್ನೇಹಿತರೆ, ನೀವೆಲ್ಲ ಆಲ್ಬಮ್ಗಳನ್ನು ನೋಡುತ್ತಾ ಸಾಗಿ. ಹಾಗೆ ಹೊರಕವಿ ದ.ರಾ. ಬೇಂದ್ರೆಯವರ ಲೈಫ್ ಸ್ಟೋರಿನ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೀನಿ. ಇದೇನು ನಿಮ್ಗೆ ಗೊತ್ತಿಲ್ಲದ್ದೇನಲ್ಲ, ಗೊತ್ತಿದೆ, ಆದರೂ ಆ ಚಿತ್ರವನ್ನು ನೋಡ್ಕೊಳ್ತಾನೆ ಇದನ್ನು ಕೇಳ್ಕೊತಾ ಹೋಗಿ. ದ.ರಾ. ಬೇಂದ್ರೆ ಅವರು 31 ಜನವರಿ 1896ರಲ್ಲಿ ಧಾರವಾಡದಾಗ ಜನಿಸ್ತಾರೆ. ಧಾರವಾಡದಾಗ 1913ರಾಗ SSLC ಮುಗಿಸಿದ ಮೇಲೆ ಪುಣೆಯ ಫರ್ಗುಸನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ 1918ರಾಗ BA ಪಾಸ್ ಮಾಡ್ತಾರೆ. ಕೆಲವು ಕಾಲ ಮೇಷ್ಟ್ರ ಕೆಲಸ ಮಾಡ್ತಾರೆ. ಆಮೇಲೆ 1935ರಲ್ಲಿ ಮುಂಬೈ ಯೂನಿವರ್ಸಿಟಿಯಿಂದ MA ಪದವಿ ಪಡಿತಾರೆ. ಆಮೇಲೆ ಗದುಗಿನ ವಿದ್ಯಾದಾನ ಸಮಿತಿ ಹೈಸ್ಕೂಲ್ನೊಳಗೆ ಹೆಡ್ ಮಾಸ್ತರಾಗಿ ಕೆಲಸ ಮಾಡ್ತಾರೆ. 1942ರಲ್ಲಿ ಹುಬ್ಬಳ್ಳಿ ನ್ಯೂ ಇಂಗ್ಲಿಷ್ ಸ್ಕೂಲ್ನಾಗ ಒಪ್ಪತ್ತಿನ ಶಿಕ್ಷಕರಾಗ್ತಾರೆ. 1944ರಾಗ ಸೊಲ್ಲಾಪುರದಾಗ DAV ಕಾಲೇಜಿನಾಗ ಕನ್ನಡ ಶಿಕ್ಷಕರಾಗಿ ಪ್ರಾಧ್ಯಾಪಕರಾಗಿ 1944ರಲ್ಲೇ ಅಪಾಯಿಂಟ್ ಆಗ್ತಾರೆ. 1956 ರಿಟೈರ್ಡ್ ಆಗ್ತಾರೆ ಅಜ್ಜಾರು. ಆಮೇಲೆ ಧಾರವಾಡದ ಆಕಾಶವಾಣಿ ಕೇಂದ್ರ ಒಳಗೆ ಸಲಹೆಗಾರಾಗಿ ಕೆಲಸ ಮಾಡ್ತಾರೆ. ಮುಂಬೈ ಒಳಗೆ 21ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕವಿಗೋಷ್ಠಿಗೆ ಅಧ್ಯಕ್ಷರಾಗ್ತಾರೆ. 1930ರೊಳಗೆ ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಲೇಖಕ ಗೋಷ್ಠಿ ನಿರ್ವಹಿಸ್ತಾರೆ. ಕೆಲವು ಕಾಲ ಜೀವನ್ ಮಾಸ್ ಪತ್ರಿಕೆ ಮತ್ತು ಜೈ ಕರ್ನಾಟಕ ಪತ್ರಿಕೆ ಸಂಪಾದಕರಾಗಿ ಕೆಲಸ ಮಾಡ್ತಾರೆ. ಬೇಂದ್ರೆ ಅವರಿಗೆ 1968ರೊಳಗೆ ಕರ್ನಾಟಕ ಯೂನಿವರ್ಸಿಟಿ ಅವರು ಡಾಕ್ಟರೇಟ್ ಪದವಿ ಕೊಡ್ತಾರೆ. 1976ರೊಳಗೆ ಕಾಶಿ ವಿದ್ಯಾಪೀಠ ಕೂಡ ಗೌರವ ಡಾಕ್ಟರೇಟ್ ನೀಡಿರುತ್ತೆ. ಕೇಂದ್ರ ಸರ್ಕಾರ 1968ರೊಳಗೆ ಪದ್ಮಶ್ರೀ ಪ್ರಶಸ್ತಿ ನೀಡ್ತೈತಿ. ಕೇಂದ್ರದ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಗೌರವವೂ ಕೂಡ ಇವರಿಗೆ ಸಲ್ಲತೈತಿ. ಆದಮಾರು ಮಠದವರ ಕರ್ನಾಟಕ ಕವಿ ತಿಲಕ ಬಿರುದನ್ನು 1972ರಾಗ ನೀಡಿದರು. 1943ರಲ್ಲಿ ಶಿವಮೊಗ್ಗದಾಗ ನಡೀತಕ್ಕಂಥ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪಟ್ಟ ಬೇಂದ್ರೆ ಅವರು ನಿರ್ವಹಿಸ್ತಾರೆ. 1956ರಾಗ ಅವರ ಅರಳು ಮರಳು ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತೈತಿ. 1974ರಾಗ ಅವರ 4 ತಂತಿ ಕವನ ಸಂಕಲನಕ್ಕೆ ಮೇರು ಪ್ರಶಸ್ತಿಯಾದಂಥ ಭಾರತದ ಸಾಹಿತ್ಯ ಕ್ಷೇತ್ರದಲ್ಲಿ ಮೇರು ಪ್ರಶಸ್ತಿಯಾಗಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ದೊರಕ್ತೈತಿ. 1967ರಿಂದ ರಾಜ್ಯ ಸರ್ಕಾರ ಇವರಿಗೆ ಗೌರವ ಮಾಸಾಸನ ನೀಡುತ್ತೈತಿ. ಪ್ರತಿಭಾವಂತರಾದಂಥ ದ.ರಾ. ಬೇಂದ್ರೆ ಕವನಗಳು ಕನ್ನಡ ಜನತೆಯನ್ನು ಮುಕ್ತಗೊಳಿಸೈತಿ. ಗಾಯಕರ ಹಾಡಿ ಸಮಾಧಾನಗೊಂಡರು. ಜನತೆ ಪದೇ ಪದೇ ಇವರ ಗೀತೆಗಳನ್ನು ಹಾಡಿ ನೋಡ್ತಾರೆ. ಯೂಟ್ಯೂಬ್ ಚಾನಲ್ ತೆಗೆದು ನೋಡ್ರಿ. ಬೇಂದ್ರೆ ಅವರು ಎಲ್ಲ ಕವಿತೆಗಳು ಯುವ ಗಾಯಕರು ಹಾಡ್ಯಾರು, ಹಳಿ ಗಾಯಕರು ಹಾಡ್ಯಾರು, ಪ್ರಸಿದ್ಧ ಗಾಯಕರು ಹಾಡ್ಯಾರು. ಎಲ್ಲ ಗಾಯಕರಿಗೂ ಈ ನಮ್ಮ ಬೇಂದ್ರೆ ಅವರ ಕವಿತೆಗಳು ಕವನಗಳು ಬೇಕು. ಅವಷ್ಟು ಸ್ಫೂರ್ತಿ ಆಗ್ತಾವ್ರೆಲ್ಲ. ಅದು ಹಾಡೋರಿಗೆ ಗೊತ್ತಾಕತಿ, ಗಾಯಕರಿಗೆ ಎಂಥ ನಮ್ಮ ಹಾಡಿನ ಸಾಹಿತ್ಯ ಬೇಕು ಅಂಥೇಳಿ. ಜನ ಕೂಡ ಅವ್ರನ್ನ ಎಷ್ಟು ಸಲ ಹಾಡಿದ್ರು ಕೇಳೋಂಗೆ ಅನಿಸ್ತೈತೆ. ಆ ಪರಿಲಿ ಅವರು ಪ್ರಸಿದ್ಧ ಆಗಿದ್ದಾರೆ. ಅಂದ್ರೆ ಅಷ್ಟು ಸಾಹಿತ್ಯ ಮಾಡಿ ಚೆಂದಾಗಿ ಬರ್ದಾರು, ತುಂಬಿ ಬಂದೈತೆ. ಅದ್ರೊಳಗೆ ಭಾವ ತುಂಬಿ ರಸ ಚೆಲ್ತೈತೆ. ಹಂಗೆ ಆ ಕೇಳೋವಾಗ ನಮ್ಮ ಮನಸ್ಸಿನಾಗ ಕಿವಿಗೆ ಅಷ್ಟು ಇಂಪು ಅನಿಸ್ತೈತಿ. ಅದಕ್ಕೆ ಗಾಯಕರು ಮೇಲಿಂದ ಹಾಡ್ತಾರೆ, ಆಲ್ಬಮ್ ಮಾಡ್ಯಾರು. ಅದರ ಬೇಂದ್ರೆ ಅವರಿಗೆ ಒಟ್ಟು 3 ಡಾಕ್ಟರೇಟ್ ಪದವಿ ಸಂದಿದ. ಕರ್ನಾಟಕ ಯೂನಿವರ್ಸಿಟಿ ಆಯಿತು, ಗುಲ್ಬರ್ಗ ಯೂನಿವರ್ಸಿಟಿ ಆಯಿತು, ಕಾಶಿ ಯೂನಿವರ್ಸಿಟಿ ಆಯಿತು. ಇವೆಲ್ಲ ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸ.
ಅವ್ರನ್ನ ಗೌರವಿಸುವನ್ನಕ್ಕಿಂತಲೂ ತಮ್ಮ ಯೂನಿವರ್ಸಿಟಿ ಗೌರವವನ್ನು ಹೆಚ್ಚಿಸಿಕೊಂಡವು ಅಂತ ನಾವಿಲ್ಲಿ ಹೇಳ್ಬೋದು. ಬೇಂದ್ರೆ ಅವರು ಒಟ್ಟು ಕವನ ಸಂಕಲನ 26 ಕವನ ಸಂಕಲನವನ್ನು ಹೊರಗೆ ತಂದಿದ್ದಾರೆ. ಅವನ್ನ ಇಲ್ಲಿ ಹೇಳ್ತೇನೆ ನೋಡ್ರಿ. ಒಂದನೇದು ಕೃಷ್ಣಕುಮಾರಿ, ಎರಡನೇದು ಗರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಮೇಘದೂತ, ಹಾಡು ಪಾಡು, ಗಂಗಾವತಾರಣ, ಅರಳು ಮರಳು, ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತ್ರಾಲಯ, ಜೀವನ ಲಹರಿ, ನಮನ, ಸಂಚಯ, ಉತ್ತರಾಯಣ, ಮುಗಿಲ ಮಲ್ಲಿಗೆ, ಯಕ್ಷ ಯಕ್ಷಿ, ನಾಲ್ಕು ತಂತಿ, ಮರ್ಯಾದೆ, ಶ್ರೀಮಾತ, ಬಾ ಹತ್ತರ, ಇದು ನಭೋ ವಾಣಿ, ವಿನಯ, ಮತ್ತೆ ಶ್ರಾವಣ ಬಂತು. ಇವು ಕವನ ಸಂಕಲನಗಳು. ಇನ್ನು ವಿಮರ್ಶಾತ್ಮಕ ಕೃತಿಗಳ ಬಗ್ಗೆ ಹೇಳ್ಬೇಕಂದ್ರೆ ಸಾಹಿತ್ಯ ಮತ್ತು ವಿಮರ್ಶೆ, ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ ಬರೆದರು, ಮಹಾರಾಷ್ಟ್ರ ಸಾಹಿತ್ಯ, ಕಾವ್ಯೋದ್ಯೋಗ, ಕನ್ನಡ ಸಾಹಿತ್ಯದಲ್ಲಿ 4 ನಾಯಕ ರತ್ನಗಳು, ಸಾಹಿತ್ಯದ ವಿರಾಟ ಸ್ವರೂಪ, ಕುಮಾರವ್ಯಾಸ ಪುಸ್ತಕೆ, ಆಮೇಲೆ ನಾಟಕಗಳು, ಹುಚ್ಚಾಟಗಳು, ಹೊಸ ಸಂಸಾರ ಮತ್ತಿತರ ನಾಟಕಗಳು, ಸಣ್ಣ ಕತೆ ಮತ್ತು ಹರಟೆಯೊಳಗೆ ನಿರಾಭರಣ ಸುಂದರಿ ಅಂತ ಬರೆದಾರು. ಭಾಷಣಗಳ ಬಗ್ಗೆ ಹೇಳ್ಬೇಕಂದ್ರೆ ಮಾತೆಲ್ಲ ಜ್ಯೋತಿ ಅಂತೇಳಿ ಒಂದು ಭಾಷಣದ ಕೃತಿ ಮಾಡ್ಯಾರು. ಇನ್ನು ಅನುವಾದಗಳನ್ನ ಯಾವ ಮಾಡ್ಯಾರಪ್ಪ ಅಂದ್ರೆ ಉಪನಿಷತ್ ರಹಸ್ಯ ಇಂಗ್ಲೀಷಿ ರಾನಡೆ ಇದ್ದದನ್ನು ಅನುವಾದ ಮಾಡ್ಯಾರು. ಭಾರತೀಯ ನವಜನ್ಮ, ಅರವಿಂದರ ಯೋಗ ಆಶ್ರಮ ಮತ್ತು ತತ್ವೋಪದೇಶ, ಗುರು ಗೋವಿಂದ್ ಸಿಂಗ, 101 ಕವನ, ಕಬೀರ್ ವಚನಾವಳಿ, ಭಗ್ನಮೂರ್ತಿ. ಇನ್ನು ಮರಾಠಿ ಸಾಹಿತ್ಯ, ಸಂವಾದ ಕವನ ಮತ್ತು ವಿಮರ್ಶೆ ಲೇಖನ, ವಿಠ್ಠಲ ಸಂಪ್ರದಾಯ, ಶಾಂತಲ ಕನ್ನಡದಿಂದ ಮರಾಠಿ. ಒಂದು ಇವ್ರಿಗೆ ಪ್ರಶಸ್ತಿ ಬಗ್ಗೆ ಹೇಳಿದ್ದೀನಿ, ಆದರೂ ಇನ್ನೊಂದು ಸ್ವಲ್ಪ ಹೇಳ್ತೇನೆ. ಅರಳುಗೋಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಲ್ಲಿದೆ. ಮರಾಠಿ ಸಂವಾದ ಗ್ರಂಥಕ್ಕೆ ಕೆಳಕರ್ ಪ್ರಶಸ್ತಿ ಸಲ್ಲಿದೆ. ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ 1966 ಸಲ್ಲಿದೆ. ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ 1968 ಸಿಕ್ಕೈತಿ. ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ 1968 ಸಲ್ಲೈತಿ. ಮುಂದೆ 1974 4 ತಂತಿ ಕೃತಿಗೆ ಭಾರತೀಯ ಮೇರು ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಸಲ್ಲಿದೆ. 1976 ಕಾಶಿ ವಿದ್ಯಾಪೀಠ ಕೂಡ ಇವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟ ಸನ್ಮಾನ ಮಾಡಿದೆ. ಇವಿಷ್ಟು ಬೇಂದ್ರೆಯವರ ಭೌತಿಕ ಸಾಹಿತ್ಯಗಳು. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ಈ ಅರ್ಥಗರ್ಭಿತ ನುಡಿಗಟ್ಟಿನ ಬೇಂದ್ರೆ ಇದರಂತೆ ಸುಮಾರು 85 ವರ್ಷಗಳ ತುಂಬು ಜೀವನ ಅನುಭವಿಸಿದರು. 50 ವರ್ಷಗಳ ಕಾಲ ಕನ್ನಡ, ಮರಾಠಿ, ಇಂಗ್ಲೀಷ ಸಾಹಿತ್ಯ ಸೇವೆ ಮಾಡಿದ ಬೇಂದ್ರೆಯವರ ಸಾಧನೆ ಅಮೋಘ, ಅಮೂಲ್ಯ ಅಂತ ಹೇಳ್ಬೋದು. ಜ್ಞಾನದ ಭಂಡಾರನ ಅವರಾಗಿದ್ದರು. ಹಂತ ಹಂತವಾಗಿ ಬುಡದಿಂದ ಮ್ಯಾಲಕ್ಕೇರೋ ಬೇಂದ್ರೆಯವರ ದಿಟ್ಟತನ, ಸಾಧಿಸುವ ಗುರಿ ಸಾಧಿಸುವ ಛಲ ಮುಂತಾದವೆಲ್ಲ ನಮಗೆಲ್ಲ ಬೆಳಕು ತೋರುವಂಥವು. ಇಂಥ ಮಹಾನ್ ಕವಿ, ಕರ್ನಾಟಕದ ಕವಿ ತಿಲಕ, ವರಕವಿ ಬೇಂದ್ರೆ 1981 ಅಕ್ಟೋಬರ್ 26 ಮುಂಬೈನ ಮುಂಬೆಳಗಿನಲ್ಲಿ ಅಸ್ತಂಗತರಾದರು. ಹುಸಿ ನಗುತ್ತ ಬಂದೇವ, ನಸು ನಗುತ್ತ ಬಾಳೋಣ, ತುಸು ನಗುತ್ತ ತೆರಳೋಣ, ಬಡನೂರು ವರ್ಷಾನ, ಹರ್ಷಾದಿ ಕಳೆಯೋಣ, ಯಾಕ್ಯಾರ ಕೆರಳೋಣ. ಈ ನುಡಿಗಟ್ಟಿನ ಬೇಂದ್ರೆ ತಮ್ಮ ಕೃತಿಗಳ ಮೂಲಕ, ಕವಿತೆಗಳ ಮೂಲಕ ಇನ್ನೂ ಸಾವಿರಾರು ವರ್ಷ ಬದುಕುವುದು ನಿಶ್ಚಿತ.
ಥ್ಯಾಂಕ್ ಯು ಸ್ನೇಹಿತರೆ, ನಮಸ್ಕಾರ.